ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ಕೊಟ್ಟಿರುವಂತಹ ಲೈಕ್ನ ನಾವು ನಿಮಗೆ ವಿಡಿಯೋ ಇಷ್ಟವಾಗಿದೆ ಮತ್ತಷ್ಟು ವಿಷಯಗಳನ್ನು ನಿಮಗೆ ಹೇಳಬಹುದು. ಇರುವಂತಹ ಉತ್ಸಾಹದಿಂದ ಮತ್ತಷ್ಟು ವಿಶೇಷವಾದಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ನಿಮಗೆ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಈ ಧನಸ್ಸು ರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳ ಜಾತಕರಿಗೆ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಯಾವ ರೀತಿ ಗ್ರಹ ಅನುಕೂಲತೆಗಳು ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳು ಮಾಡಿದರೆ ಅದ್ಭುತವಾದಂತಹ ಫಲಗಳನ್ನು ಈ ಮಾಸದಲ್ಲಿ ಕಾಣಬಹುದು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಹೇಳುತ್ತಾ, ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಒಂದು ಪ್ರಯತ್ನ ಮಾಡಬೇಕು ಅಂದರೆ ಅವರ ಸ್ವಭಾವ ಯಾವ ರೀತಿ ಇರುತ್ತಂದರೆ, ಮುಖ್ಯವಾದಂತಹ ಒಂದು ಪ್ರಯತ್ನ ಆಗಿರಲಿ, ಒಂದು ಕಾರ್ಯ ಆಗಿರಲಿ, ಒಂದು ವಿಷಯ ಯಾವುದೋ ಒಂದು ವಿಷಯವನ್ನು ವ್ಯಾಪಾರವನ್ನಾಗಿರಲಿ, ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಇವರು ತುಂಬ ಜಾಸ್ತಿ ಟೈಮ್ ತಗೊಳ್ತಾರೆ. ಅಷ್ಟು ಬೇಗ ಶೀಘ್ರವಾಗಿ ನಿರ್ಧಾರಗಳು ತಗೊಳ್ಳೋದು, ವೇಗವಾಗಿ ಡಿಸಿಷನ್ ಹೇಳೋದು ಚಾನ್ಸ ಇಲ್ಲ, ಆ ರೀತಿ ಮಾಡೋದೇ ಇಲ್ಲ. ಇವರು ಕೆಲವೊಂದು ಟೈಮ್ ತಗೊಂಡು ಅದರ ಬಗ್ಗೆ 2-3 ಬಾರಿ ವಿಚಾರಣೆ ಮಾಡಿ ಅನುಭವಸ್ಥರ ಹತ್ರ ಕೇಳಿ ಇವರ ನಿರ್ಧಾರಗಳನ್ನು ಇವರು ಅದನ್ನು ಫಾಲೋ ಮಾಡೋದಕ್ಕಾಗಲಿ ಅದನ್ನು ಸ್ಟಾರ್ಟ್ ಮಾಡೋದಕ್ಕಾಗಲಿ ಮಾಡ್ತಾಯಿರ್ತಾರೆ. ಒಂದು ರೀತಿ ನೋಡಿದ್ರೆ ಇದು ಒಳ್ಳೆಯದೇ ಇರುತ್ತೆ. ಮುಖ್ಯವಾಗಿ ಧನಸ್ಸು ರಾಶಿಯವರು ಅವರ ಸ್ವಾಭಾವಿಕವಾಗಿ ನೋಡಿದರೆ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ, ತಮಗೋಸ್ಕರ ಅಲ್ಲ, ತಮ್ಮನ್ನು ಬಿಟ್ಟು ಬೇರೆಯವರ ಶ್ರೇಯಸ್ಸು, ತಮ್ಮಿಂದ 4 ಜನಕ್ಕೆ ಉಪಯೋಗವಾಗಲಿ, ಅದು ಕುಟುಂಬ ಆಗಿರಲಿ, ಅವರನ್ನು ನಂಬ್ಕೊಂಡಿರೋರಾಗಿರಲಿ, ಅವ್ರ ಸಂತಾನ ಆಗಿರಲಿ, ಅವರನ್ನು ಬಿಟ್ಟು ಸೆಲ್ಫಿಶ್ಗಳಲ್ಲ. ಆದ್ದರಿಂದ ಇವ್ರಿಗೆ ಏನಾಗುತ್ತೆ ಅಂದರೆ, ಬೇರೆಯವರ ವಿಷಯಗಳ ಬಗ್ಗೆ ಅವರು ಚೆನ್ನಾಗಿರಬೇಕು, ಅವರು ಅದ್ಭುತವಾಗಿ ಮೇಲೆ ಬರಬೇಕು. ಈ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಸಲಹೆಗಳ ರೂಪದಲ್ಲಾಗಿರ್ಬೋದು, ಸಹಕಾರ ನೀಡುವುದರಲ್ಲಾಗಿರ್ಬೋದು, ಧನಸ್ಸು ರಾಶಿಯವರು ಇವರು ಒಂದು ಒಳ್ಳೆಯ ಕೆಲಸಗಳನ್ನು ಅಂದರೆ ತಮ್ಮ ತ್ಯಾಗವನ್ನು ಮಾಡ್ತಿರ್ತಾರೆ, ಕೆಲವೊಂದು ಕಾಂಪ್ರಮೈಸ್ ಆಗಿ ಅನ್ನುವಂತಹ ವಿಷಯಗಳನ್ನು ಧನಸ್ಸು ರಾಶಿಯವರು ನಾವು ನಿರೀಕ್ಷಿಸಬಹುದು. ಆದರೆ ಅದೇ ರೀತಿ ಇವರು ಮಾಡುವಂತಹ ಪ್ರಯತ್ನಗಳಲ್ಲಿ ಏನಾದರೂ ಒಂದು ಪ್ರಯತ್ನ, ಒಂದು ಸಾಧನೆ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಬಹಳಷ್ಟು ಜನ ಇವರಿಗೆ ಸಹಕಾರವನ್ನು ನೀಡ್ತಾರೆ, ಹೆಲ್ಪ್ ಮಾಡ್ತಾರೆ. ಕಂಪ್ಲೀಟಾಗಿ ಇವರು ಕೈ ಹಿಡಿಯುವಂತಹ ಕೆಲಸವನ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗ್ತಾರೆ. ಇಲ್ಲಿದೆ ನೋಡಿ, ಸಕ್ಸಸ್ ಆದಮೇಲೆ ಇವರಿಗೆ ಸಲ್ಲಬೇಕಾಗಿರುವಂತಹ ಕ್ರೆಡಿಟ್ ಆಗಿರ್ಬೋದು, ನಿಮ್ಮಿಂದ ಈ ವಿಷಯ ಸೂಪರಾಗಾಯಿತು ಅನ್ನುವಂತಹ ವಿಷಯವನ್ನು ರಿಸಲ್ಟ್ ಬಂದ ಮೇಲೆ ಅಥವಾ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಬೇರೆಯವರು ಬಂದು ಆ ಕ್ರೆಡಿಟನ್ನು ತಗೊಳ್ತಾ ಇರ್ತಾರೆ. ಇವರು ಅಷ್ಟೇ, ಹೌದಲ್ವಾ, ನಮಗೇನು ನಾವು ಕಷ್ಟಪಟ್ಟಿದ್ದೀವಿ, ಬಟ್ ಬೇರೆಯವರು ಇವರ ಕಷ್ಟವನ್ನು ದೋಚಿಕೊಳ್ತಾ ಇರ್ತಾರೆ, ಇವರ ಪಟ್ಟಿರುವಂತಹ ಎಫರ್ಟನ್ನು ಬಾಚಿಕೊಳ್ತಾ ಇರ್ತಾರೆ. ಆದ್ದರಿಂದ ಈ ವಿಷಯಗಳಲ್ಲಿ ತುಂಬ ಸರಿ ಇವರು ನಿರಾಶಕ್ಕೆ, ಡಿಸಪಾಯಿಂಟ್ಗೆ ಒಳಗಾಗಿರುವಂತಹ ಸಂದರ್ಭಗಳು ಬರಬಹುದು. ಈ ರೀತಿ ವಿಷಯಗಳಲ್ಲಿ ಅಷ್ಟೇ. ಆದ್ದರಿಂದ ಇವರಿಗೆ ಅಂದರೆ ಮಾಡುವಂತಹ ಕೆಲಸದಲ್ಲಿ ಸಹಕಾರ ಇರುತ್ತೆ, ಸಹಕಾರ ಕೊಡ್ತಾರೆ, ಬಟ್ 5% ಸಹಕಾರ ಕೊಟ್ಬಿಟ್ಟು 100% ರಿಸಲ್ಟನ್ನು ಕಿತ್ಕೊಳ್ಳೋದು ಯಾವ ರೀತಿ ನ್ಯಾಯ, ನೀವೇ ಹೇಳಿ. ಆದ್ದರಿಂದ ಆ ರೀತಿ ವಿಷಯಗಳಿಂದ ಇವರು ಕೆಲವೊಮ್ಮೆ ತುಂಬ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇರ್ತಾರೆ, ಡಿಸ್ಟರ್ಬ್ ಆಗ್ತಾ ಇರ್ತಾರೆ ಧನಸ್ಸು ರಾಶಿಯವರು. ಇನ್ನು ಮೇ ಮಾಸದಲ್ಲಿ ಇವರಿಗೆ ಆಗ್ತಾ ಇರುವಂತಹ ರಾಶಿ ಫಲಗಳ ಬಗ್ಗೆ ನಾವು ನೋಡುವುದಾದರೆ, ಗುರುಗ್ರಹವು ಬೃಹಸ್ಪತಿ 6ನೇ ಮನೆಯಲ್ಲಿ ಈ 15ರವರೆಗೂ ಅಂದರೆ ಮೇ 15ರವರೆಗೂ ಈ ಷಷ್ಠ ಭಾವದಲ್ಲಿ 6ನೇ ಮನೆಯಲ್ಲಿರುವಂತಹ ಗುರುಗ್ರಹವು ಈ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರಲಿ ತುಂಬ ಅನುಕೂಲವಾಗಿ ನಡ್ಕೊಳ್ತಾ ಹೋಗ್ತಾಯಿತ್ತು. ಯಾವುದೋ ಒಂದು ಸಮಯಕ್ಕೆ ಹಣ ಕೈ ಸೇರುವುದಾಗಿರಲಿ, ಕುಟುಂಬದಲ್ಲಿ ಎಲ್ಲ ವಿಷಯಗಳು ಅನುಕೂಲತೆ ಇವರು ಹೇಳ್ದಂಗೆ ನಡ್ಕೊಳ್ಳೋದು, ಅಂದರೆ ಕುಟುಂಬದಲ್ಲಿ ಒಂದು ಶಾಂತಿ ನೆಮ್ಮದಿ ಇರೋದಾಗಿರಲಿ, ಉದ್ಯೋಗ ವಿಷಯಗಳಲ್ಲಿ ಉತ್ತಮವಾದಂಥ ಫಲಗಳು ಗುರುಮಹಾಶಯ ಷಷ್ಠಭಾವದಲ್ಲಿ ನೀಡ್ತಾಯಿದ್ರು. ಆದರೆ ಮೇ 15ರ ನಂತರ ಗುರುಮಹಾಶಯ ಷಷ್ಠದಿಂದ ಸಪ್ತಮಕ್ಕೆ ಬದಲಾಗ್ತಾ ಇದೆ. ಸಪ್ತಮ ಸ್ಥಾನದಲ್ಲಿ ಗುರು ಇಲ್ಲಿಯೂ ಕೂಡ ಇವರಿಗೆ ಶುಭಕಾರಕನಾಗಿ ಅದೃಷ್ಟವನ್ನು ತಂದುಕೊಡ್ತಾರೆ. ಮುಖ್ಯವಾಗಿ
ಈ ವಿವಾಹ ವಿಷಯಗಳಿಗೆ, ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತಹ, ವೃತ್ತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿರುವಂತಹ, ಈ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತಹ, ಈ ಮುಖ್ಯವಾಗಿ ಹೊಸ ಪರಿಚಯಗಳ ಮುಖಾಂತರ ಈ ವಿಷಯಗಳನ್ನೆಲ್ಲ ಸಪ್ತಮ ಭಾವ ಸಂಬಂಧಗಳನ್ನು, ವ್ಯವಹಾರಗಳನ್ನು ಈ ನಗೆ ಕಾರಕವಾಗಿರುತ್ತೆ ಈ ಸಪ್ತಮ ಭಾವ. ಈ ಸಪ್ತಮ ಭಾವದಲ್ಲಿ ಗುರು ಮಹಾಶಯರು ಬಂದಿರುವಂತಹ ಕಾರಣದಿಂದ ಮುಖ್ಯವಾಗಿ ಯಾವುದಾದ್ರೂ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಅವಾಂತರಗಳಾಗಿರಲಿ, ವಿಳಂಬ ಆಗಿರಲಿ, ಈ ಸಮಯದಲ್ಲಿ ಪರಿಷ್ಕಾರವಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ರೀತಿಯಲ್ಲಿ ನಿಮಗೆ ವಿವಾಹ ವಿಷಯಗಳು ಕೂಡಿ ಬರುವುದು, ವಿವಾಹ ಸಂಬಂಧಗಳು ಹುಡುಕುತ್ತಾ ಬರುವುದು ಈ ಮಾಸದಲ್ಲಿ ನಿಮಗೆ ಗೋಚಾರವಾಗ್ತಾ ಇದೆ. ಇನ್ನು ವ್ಯಾಪಾರದಲ್ಲಿರುವಂತಹ ವ್ಯಕ್ತಿಗಳಿಗೆ, ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಸ್ ಬರೋದು, ಹೊಸ ಕಸ್ಟಮರ್ಸ್ ಬರೋದು, ಬಂದಿರುವಂತಹ ಕಸ್ಟಮರ್ಸ್ ತುಂಬ ಲಾಂಗ್ ಪೀರಿಯಡಲ್ಲಿ ನಂಬಿಕಸ್ಥ, ಇವರಲ್ಲಿಟ್ಟಿರುವಂತಹ ನಂಬಿಕೆ ವಿಶ್ವಾಸದಿಂದ ಅವರು ಶಾಶ್ವತ ಕಸ್ಟಮರ್ ಆಗಿ ಕನ್ವರ್ಟ್ ಆಗುವುದು, ಹೊಸ ಪರಿಚಯಗಳ ಮುಖಾಂತರ ಗಣ್ಯ ವ್ಯಕ್ತಿರ ಸಹಕಾರಗಳೊಂದಿಗೆ ಇವರ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಧಿಕ ಲಾಭಗಳನ್ನು ಪಡೆಯೋದಕ್ಕೆ ಅದ್ಭುತವಾಗಿ ಇರುತ್ತೆ. ಯಾಕಂದರೆ ಇವರಲ್ಲಿರುವಂತಹ ಒಂದು ತಾಳ್ಮೆ ಆಗಿರಲಿ, ಇವರಲ್ಲಿರುವಂತಹ ಒಂದು ಪ್ರಾಮಾಣಿಕತೆಯಾಗಿರಲಿ, ಇವರಿಗೆ ಈ ಕರ್ಮಫಲ ಅಂತ ಹೇಳ್ತಾರಲ್ವ, ಇವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಗೆ, ಧಾರ್ಮಿಕ ವಿಷಯಗಳಿಗೆ ಸಾಕಷ್ಟು ಲಾಭಗಳನ್ನು ತಂದುಕೊಡುತ್ತೆ. ಒಳ್ಳೆಯತನಕ್ಕೆ ಒಳ್ಳೆಯ ಕಾಲ ಅಂತ ಹೇಳ್ತಾರಲ್ವ, ಆ ರೀತಿ ಒಳ್ಳೆಯ ವಿಷಯಗಳು ಈ ಮಾಸದಲ್ಲಿ ಇವರಿಗೆ ಅನುಕೂಲವಾಗಿ ಪರಿವರ್ತನೆಯಾಗುತ್ತೆ. ಸಪ್ತಮದಲ್ಲಿ ಈ ಇರುವಂತಹ ಗುರು ಇವರಿಗೆ ಆರೋಗ್ಯ ವಿಷಯದಲ್ಲಾಗಿರಬಹುದು, ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು, ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಉತ್ತಮ ಫಲಗಳನ್ನು, ಶುಭಗಳನ್ನು ಈ ಮಾಸದಲ್ಲಿ ಶುಭ ವಿಷಯಗಳು ನಡೆಯೋದು, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಶುಭ ವಾರ್ತೆಗಳು, ಕುಟುಂಬದಲ್ಲಿ ಈ ಸಾಧಿಸುವಂತಹ ಅಂದರೆ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಇವರಿಗೆ ಗೌರವವಾಗಿ, ಅವರಿಗೆ ಸಾಧನೆ ಮಾಡಿರುವಂತಹ ಸಂತಾನಕ್ಕೆ ಅವರಿಗೆ ಅಭಿನಂದನೆ ಪೂರ್ವಕವಾಗಿ ಕೆಲವೊಂದು ಫಂಕ್ಷನ್ಗಳು, ಪಾರ್ಟಿಗಳು ಕೊಡುವುದು, ಈ ರೀತಿ ವಿಷಯಗಳು ಈ ಧನಸ್ಸು ರಾಶಿಯವರ ಜೀವನದಲ್ಲಿ ಮೇ ಮಾಸದಲ್ಲಿ ನಡೆಯಬಹುದು. ಇನ್ನು ಮೇ 15ರವರೆಗೂ ಈ ಭಾಗ್ಯಾಧಿಪತಿಯಾಗಿ ರವಿ ಮಹಾಶಯ ಸೂರ್ಯನು ಇವರಿಗೆ ಪೂರ್ವಕರ್ಮ ಅಂದರೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಈ ಕರ್ಮದ ಮೇರೆಗೆ ಇವರಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ, ಅದಿಯೂ ಶುಭ ಫಲಗಳನ್ನೇ ನೀಡ್ತಾ ಇರ್ತಾರೆ. ಆದ್ದರಿಂದ ಶುಭ ಕಾರಕನಾಗಿ ಈ ಮಾಸದಲ್ಲಿ ಕೊನೆಯ 15 ದಿನಗಳು ಅಂದರೆ ದ್ವಿತೀಯಾರ್ಥದಲ್ಲಿ ರವಿ ಅನುಕೂಲ, ಅದ್ಭುತ, ಅದೃಷ್ಟವಾದಂತಹ ಫಲಗಳನ್ನು ಧನುಸ್ಸು ರಾಶಿಯವರಿಗೆ ನೀಡ್ತಾ ಇರ್ತಾರೆ. ಅಂದರೆ ಇವರಿಗೆ ಸಿಗಬೇಕಾಗಿರುವಂತಹ ಗೌರವ ಆಗಿರಲಿ, ಸಮಾಜದಲ್ಲಿ ಇವರಿಗೆ ಹೆಸರಾಗಿರಲಿ, ಇವರ ಸಂತಾನದಿಂದ ಇವರಿಗೆ ಬರ್ತಾ ಇರುವಂತಹ ಒಂದು ಗುರುತುವಿಕೆ ಆಗಿರಲಿ, ಅಥವಾ ಇವರು ಮಾಡ್ತಾ ಇರುವಂತಹ ವ್ಯವಹಾರಗಳಲ್ಲಿ ಇವರಿಗಿರುವಂತಹ ಒಂದು ಡೆಡಿಕೇಶನ್, ಮತ್ತು ಈ ಪ್ರಾಮಾಣಿಕತೆಗೆ ಸಿಗಬೇಕಾಗಿರುವಂತಹ ಒಂದು ಬೆಲೆ, ಈ ರೀತಿ ಎಲ್ಲ ವಿಷಯಗಳಲ್ಲಿ ಪ್ರೋತ್ಸಾಹವಾಗಿರುತ್ತೆ. ಮತ್ತಷ್ಟು ಜವಾಬ್ದಾರಿಯಾಗಿ ಕೆಲಸ ಮಾಡುವಂತಹ ಇವರನ್ನು ಒಳ್ಳೆಯ ವಿಷಯಗಳನ್ನು ನಡೆಸ್ಕೊಡೋದಕ್ಕೆ ಇವರಿಗೆ ಆಗುತ್ತೆ. ಇನ್ನು 15ರ ಮೇಲೆ ಈ ಷಷ್ಠಭಾವದಲ್ಲಿ ಬರ್ತಾ ಇದೆ 6ನೇ ಸ್ಥಾನಕ್ಕೆ ಬಂದಿರುವಂತಹ ರವಿ ಮಹಾಶಯ ಇವರಿಗೆ ಏನಾದರೂ ಇಂದಿನ ದಿನಗಳಲ್ಲಿ ಏನಾದರೂ ವ್ಯವಹಾರಗಳು, ಡಿಸ್ಪ್ಯೂಟ್ಸ್, ವಿವಾದಗಳು ನಡೀತಾ ಇರುತ್ತೆ. ಆಸ್ತಿ ವಿಷಯಗಳಲ್ಲಿ, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಏನಾದರೂ ಸಮಸ್ಯೆಗಳು ಬರಬಹುದು, ಅಥವಾ ಈ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕೆಲಸಗಳು ಪೆಂಡಿಂಗಲ್ಲಿರ್ಬೋದು, ಯಾವುದಾದ್ರೂ ಸಿಗ್ನೇಚರ್ಗೋಸ್ಕರನೋ, ಅನುಮೋದನೆಗೋಸ್ಕರನೋ, ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ಅಪ್ರೂವಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ವಿಷಯಗಳೆಲ್ಲ ಇವರಿಗೆ ಅನುಕೂಲವಾಗಿರುತ್ತೆ. ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇನ್ನು ಶತ್ರುಗಳ ಮೇಲೆ, ಇವರಿಗೆ ಅವಮಾನ ಮಾಡಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನೋಯಿಸಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಇವರಿಗೆ ಅಡೆತಡೆಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಈ ಶತ್ರುಗಳ ಮೇಲೆ ಜಯವನ್ನು ಈ ಕೋರ್ಟ್ ಕೇಸ್ ವಿವಾದಗಳ ಮುಖಾಂತರ ಆಗಿರಲಿ, ರಾಜಿ ಸಂಧಾನ ವಿಷಯಗಳಲ್ಲಾಗಿರಲಿ, ಇವರಿಗೆ ಅನುಕೂಲವಾಗಿರುವಂತಹ ವಿಷಯಗಳಿಂದ ಇವರಿಗೆ ಅದ್ಭುತವಾದಂತಹ ವಿಜಯವನ್ನು, ಶತ್ರುಗಳ ಮೇಲೆ ಜಯವನ್ನು ಇವರು ಆಗುತ್ತಾರೆ. ಮುಖ್ಯವಾಗಿ ನಿರುದ್ಯೋಗಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇದ್ದರೆ, ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾ ಇದ್ದರೆ, ಅದರಲ್ಲಿ ಸಾನುಕೂಲವಾಗಿ ಇವರಿಗೆ ಫಲಗಳು ಉಂಟಾಗಿ ಇವರಿಗೆ ಅದ್ಭುತವಾದಂತಹ ಉದ್ಯೋಗ, ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ಪ್ಯಾಕೇಜಿಯೊಂದಿಗೆ ಉದ್ಯೋಗ ಪಡೆಯುವಂತಹ ಸಾಧ್ಯತೆ ಇವರಿಗೆ ಇರುತ್ತೆ. ಆದರೆ ಈ ಆರೋಗ್ಯ ವಿಷಯದಲ್ಲಿ ಮಾತ್ರ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಅதைಯೂ
ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಡಿಹೈಡ್ರೇಷನ್ ಇತ್ಯಾದಿ ವಿಷಯಗಳಲ್ಲಾಗಿರ್ಬೋದು, ಆಹಾರ ವಿಷಯದಲ್ಲಾಗಿರ್ಬೋದು, ನೀರಿನ ವಿಷಯದಲ್ಲಾಗಿರ್ಬೋದು, ನೀವು ನಿಮ್ಮ ಆರೋಗ್ಯವನ್ನು ಟೈಮ್ ಟು ಟೈಮ್ ಆಹಾರ ಸೇವಿಸೋದಾಗಿರ್ಬೋದು, ವಿಶ್ರಾಂತಿ ಜಾಸ್ತಿ ತಗೊಳ್ಳೋದಾಗಿರ್ಬೋದು, ನಿದ್ದೆ ಮಾಡೋದರಿಂದ, ದೈಹಿಕ ವ್ಯಾಯಾಮಗಳು ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು. ಅಷ್ಟಮದಲ್ಲಿರುವಂತಹ ಕುಜ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಆ ವಿಷಯಗಳಲ್ಲಂದರೆ, ಈ ಸಮಯದಲ್ಲಿ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ, ಕೆಲವೊಂದು ವ್ಯಕ್ತಿಗಳು ನಿಮ್ಮ ತಾಳ್ಮೆಯನ್ನು ಈ ಪರೀಕ್ಷೆ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ತಾಳ್ಮೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ಧಾರಗಳು ಮಾಡುವಂತಹ ಸಮಯದಲ್ಲಿ ನೀವು ಯಾವಾಗಲೂ ತ್ವರಿತ ನಿರ್ಧಾರಗಳು ಅಥವಾ ಶೀಘ್ರ ನಿರ್ಧಾರಗಳು ತಗೊಳ್ಳಲ್ಲ. ರಿಸ್ಕ್ ತಗೊಂಡು ಮಾಡುವಂತಹ ಪ್ರಯಾಣಗಳಾಗಿರ್ಬೋದು, ರಿಸ್ಕ್ ತಗೊಂಡು ಮಾಡುವಂತಹ ಪ್ರಯೋಗಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ. ಈಗ ವಾಹನ ಪ್ರಮಾದಗಳಾಗಿರ್ಬೋದು, ಅಪಘಾತಗಳಾಗಿರ್ಬೋದು, ಈ ಬೇಗ ಹೋಗಬೇಕು, ನೈಟ್ ಯಾರೋ ಫೋನ್ ಮಾಡ್ತಾರೆ, ಈ ಟೈಮಲ್ಲಿ ಹೋಗಬೇಕಾ ಬೇಡ, ಇಂತಹ ಮುಖ್ಯವಾದ ಯಾವುದಾದ್ರು ಸ್ವಲ್ಪ ರಿಸ್ಕ್ ಇದೆ, ಈ ಟೈಮಲ್ಲಿ ಬೇಕಾ ಅಂತ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಆ ರೀತಿ ವಿಷಯಗಳಲ್ಲಿ ಸ್ವಲ್ಪ ಆ ವಿಷಯಗಳಿಂದ ದೂರ ಸೆಳೆಯೋದು, ಪೋಸ್ಟ್ಪೋನ್ ಮಾಡೋದು ಉತ್ತಮವಾಗಿರುತ್ತೆ. ಯಾಕಂದರೆ ಕೆಲವೊಂದು ವಾಹನ ಅಪಘಾತಗಳು ಅಂದರೆ ವೇಗವಾಗಿ ಓಡಿಸುವುದು, ಸೀಟ್ ಬೆಲ್ಟ್ ಇಲ್ಲದೆ ಓಡಿಸುವುದು, ಶಿರಸ್ತ್ರಾಣ ಹೆಲ್ಮೆಟ್ ಇಲ್ಲದೆ ಓಡಿಸುವುದು, ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡೋದು, ಈ ರೀತಿ ಎಲ್ಲವೂ ಕೂಡ ರಿಸ್ಕ್ ಇಂದ ಮಾಡುವಂತಹ ವ್ಯವಹಾರಗಳಾಗಿರುತ್ತೆ. ಈ ರೀತಿ ವ್ಯವಹಾರಗಳಿಗೆ ಹೋಗಲೇಬೇಡಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ನಾಟ್ ಓನ್ಲಿ ಧನಸ್ಸು ರಾಶಿ, ಪ್ರತಿ ವ್ಯಕ್ತಿಯೂ ತಮ್ಮ ಜೀವನದಲ್ಲಿ ತಮಗೋಸ್ಕರ ಅಂತಾನೇ ನಂಬಿಕೊಂಡಿರುವಂತಹ ವ್ಯಕ್ತಿಗಳು, ಕುಟುಂಬ ಅನ್ನೋದಿರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕೆ ರಿಸ್ಕ್? ಒಂದು 5 ನಿಮಿಷ ಲೇಟ್ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಒಂದು 10 ನಿಮಿಷ ಲೇಟ್ ಆಗ್ಬೋದು, ಅಥವಾ ನೈಟ್ ಜರ್ನಿ ಮಾಡೋ ಬದಲಾಗಿ ಡೇ ಟೈಮಲ್ಲಿ ಜರ್ನಿ ಮಾಡೋದು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ. ಇನ್ನು ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಡಿಸ್ಪ್ಯೂಟ್ಸ್ ಆಗಿರಲಿ, ಏನಾದರೂ ಈ ಸ್ಟ್ರಗಲ್ಸ್ ಅಥವಾ ವಿವಾದಗಳು ಏನಾದರೂ ನಡೀತಾ ಇದ್ದರೆ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಕುಜ, ಅಷ್ಟಮದಲ್ಲಿರುವಂತಹ ಕುಜ ಈ ರೀತಿ ಅನಾವಶ್ಯಕ ಅಪಘಾತಗಳಿಗೆ ಉಂಟು ಮಾಡುವುದಕ್ಕೆ, ಹಣ ನಷ್ಟವಾಗುವುದಕ್ಕೆ ಕಾರಣವಾಗ್ತಾ ಇರ್ತಾರೆ. ಈ ವಿಷಯಗಳಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಇನ್ನು ರಾಹು ತೃತೀಯ ಸ್ಥಾನದಲ್ಲಿ ಬರುವಂತಹ ಕಾರಣದಿಂದ ಮುಖ್ಯವಾಗಿ ಹೊಸ ಪರಿಚಯಗಳಿಂದ, ಹೊಸ ವ್ಯಕ್ತಿಗಳ ನಿಮ್ಮ ಜೀವನದಲ್ಲಿ ಆಗಮನದಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗುತ್ತೆ. ಇನ್ನು ಹಿಂದಿನ ದಿನಗಳಿಗಿನ್ನ ಈ ಮಾಸದಿಂದ ಸ್ವಲ್ಪಷ್ಟು ವಿಷಯಗಳು ನಿಮಗೆ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ತುಂಬ ಫಾಸ್ಟಾಗಿ ನಿರ್ಧಾರ ತಗೊಳ್ಳೋದಾಗಲಿ, ಆರಂಭ ಮಾಡೋದರಿಂದ ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ಆಗುತ್ತೆ. ಆದ್ದರಿಂದ ಕುಜ ಮಹಾಶಯನ ಅನುಗ್ರಹಕ್ಕೋಸ್ಕರ ಅಷ್ಟಮದಲ್ಲಿರುವಂತಹ ಕುಜ ಮತ್ತು ಆಪತ್ತುಗಳನ್ನು ನಿವಾರಿಸಲು ಪ್ರತಿ ಮಂಗಳವಾರವೂ ನೀವು ಈ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವುದಾಗಿರಲಿ, ಅಥವಾ ಕೆಂಪು ತೊಗರೆ ಬೇಳೆಯನ್ನು ದಾನ ಮಾಡುವುದರಿಂದ, ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ಸಿದ್ಧಿಯಾಗುತ್ತೆ, ಗ್ರಹ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.